ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ರಾಧಾಕೃಷ್ಣ ಗೆಲ್ಲಿಸಲು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ನೋಡಿ, ಈಗ ಜಿದ್ದಾಜಿದ್ದಿಯ ಅಖಾಡ ಇದು. ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ. ಮಲ್ಲಿಕಾರ್ಜುನ ಖರ್ಗೆ ಗರಡಿಯಲ್ಲೇ ಬೆಳೆದಿದ್ದಾರೆ. ಬಾಬುರಾವ್ ಚಿಂಚನಸೂರ್ ರಾಧಾಕೃಷ್ಣ ಜೊತೆ ಭಾಗಿಯಾಗಿದ್ದಾರೆ. ಗೆಲುವಿನ ಪಣ ತೊಟ್ಟಿದ್ದಾರೆ. ಉಮೇಶ್ ಜಾಧವ್ ಮಹಾ ಸುಳ್ಳುಗಾರ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗಾಗಿ ಹಗಲಿರುಳು ನಾನು ದುಡಿತೇನೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಶತಸಿದ್ಧ ಅಂತ ಬಾಬುರಾವ್ ಚಿಂಚನಸೂರ್ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿಯವರು ಕೂಡ ಅಷ್ಟೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಳ್ಳಿಗೆ ತೆರಳ್ತಾ ಇದ್ದಾರೆ. ನೋಡಿ, ಬಾಬುರಾವ್ ಚಿಂಚನಸೂರ್ ಕೋಲಿ ಸಮುದಾಯದ ಪ್ರಭಾವಿ ನಾಯಕ. ಆ ಭಾಗದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ಹೋದರು, ಸೋತರು, ಮತ್ತೆ ಕಾಂಗ್ರೆಸ್ ಬಂದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಗರಡಿಯಲ್ಲಿ ಪಳಗಿದಂಥವರು ಚಿಂಚನಸೂರ್. ಅವ್ರದ್ದೇ ಆದಂಥ ವೈಯಕ್ತಿಕ ವರ್ಚಸ್ಸಿದೆ, ವೋಟ್ ಬ್ಯಾಂಕ್ ಇದೆ, ಕೋಲಿ ಸಮುದಾಯದ ಹಿಡಿತ ಇದೆ. ಹೀಗಾಗಿಯೇ ಚಿಂಚನಸೂರ್ ಈಗ ಶಪಥ ಮಾಡಿದ್ದಾರೆ, ರಾಧಾಕೃಷ್ಣ ದೊಡ್ಮನಿ ಗೆದ್ದೇ ಗೆಲ್ತಾರೆ ಅಂಥೇಳಿ. ಯಾಕೆಂದರೆ ಅವ್ರಿಗೂ ಕೆಲವೊಂದಿಷ್ಟು ಕ್ಷೇತ್ರಗಳ ಮೇಲೆ, ಅವರ ಸಮುದಾಯದ ಮತಗಳ ಮೇಲೆ ಹಿಡಿತಾ ಇದೆ. ಅವ್ರ ಜೊತೆಗೆ ಪ್ರಚಾರಕ್ಕೂ ಕೂಡ ಅವರು ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ವಿರುದ್ಧ ಹರಿಹಾಯ್ದಿದ್ದಾರೆ. ಜಾಧವ್ ಮಹಾ ಸುಳ್ಳುಗಾರ ಅಂಥೇಳಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸರದಾರ ಅನ್ನುವಂಥ ಖ್ಯಾತಿಯನ್ನು ಕೊಟ್ಟಿದ್ದು ಗುರುಮಿಟ್ಕಲ್ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ಅವರೊಟ್ಟಿಗೆ ಸಾಕಷ್ಟು ಹಿರಿಯ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ಕೊಡಲಿಕ್ಕೆ ಇದ್ದಾರೆ, ಸಾಕಷ್ಟು ಸಾಥನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ಸಾಕಷ್ಟು ಶ್ರಮ ಕೂಡ ವಹಿಸ್ತಾ ಇರ್ತಕ್ಕಂಥ. ಇದೀಗ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಹಿರಿಯ ನಾಯಕರಾಗಿರ್ತಕ್ಕಂಥ ಬಾಬುರಾವ್ ಚಿಂಚನಸೂರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಪ್ರಥಮವಾಗಿ ಈ ಒಂದು ಕ್ಷೇತ್ರ ಖರ್ಗೆ ಅವರಿಗೆ ಸಾಕಷ್ಟು ಗೆಲುವನ್ನು ತಂದುಕೊಟ್ಟಿತ್ತು, ಸೊಲ್ ಸರ್ದಾರ ಅಂತಕ್ಕಂಥ ಖ್ಯಾತಿಯನ್ನು ಕೂಡ ಕೊಟ್ಟಿತ್ತು. ಈ ಬಾರಿಯ ಒಂದು ವಾತಾವರಣ ಹೇಗಿದೆ ರಾಧಾಕೃಷ್ಣ ಅವ್ರ ಬಗ್ಗೆ? ನಾನು 6 ತಿಂಗಳ ಮುಂಚೆವೇ ಪಾರ್ಲಿಮೆಂಟ್ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆವೇ ಹೇಳಿದೆ, ಮುಂದಿನ ಲೋಕಸಭೆ ಅಭ್ಯರ್ಥಿ ರಾಧಾಕೃಷ್ಣ. ನಿಮಗೆಲ್ಲರಿಗೂ ಗೊತ್ತಿದೆ, ಮುಂದಿನ ಲೋಕಸಭೆ ಅಭ್ಯರ್ಥಿ ರಾಧಾಕೃಷ್ಣ ಅಂತ ನಮಗೆಲ್ಲರೂ. ರಾಧಾಕೃಷ್ಣವರು ಸಿನ್ಸಿಯರ್ಲಾಗಿ ಪ್ರಮಾಣದಲ್ಲಿ 50 ವರ್ಷ ಸಮಸ್ತ ಕುಲ ಬಂದು ಸೇವೆ ಮಾಡಿದ್ದಾರೆ. ಮತ್ತು ಯಾವ ಆಚೆಗಿಸೆ ನಿಸ್ವಾರ್ಥದಿಂದ ಸೇವೆ ಮಾಡಿದರು. ಅವ್ರ ಜನ ಬೆಂಬಲ ನೋಡಿ ನಾವೇ ಗಾಬರಿಯಾಗಿ ಅವ್ರು ಎಂದೂ MLA MP ಕೇಳಿಲ್ಲ. ನಾವೇ ಎಲ್ಲ ವರ್ಕರ್ ಮುಖಂಡರು ಸೇರಿ DK ಶಿವಕುಮಾರ್, ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಹೇಳಿ ಮನವೊಲಿಸಿ ನಾವೇ ನಿಂತಿರ್ತದೆ. ಇವತ್ತು ಅವರು ಸಣ್ಣ ವ್ಯಕ್ತಿ ಇದ್ದಾರೆ, ಸಜ್ಜನಿಕಿದ್ದಾರೆ, ಸೌಮ್ಯ ಸಮಾಜದವ್ರಿದ್ದಾರೆ. ಮತ್ತು ಅವರು ಸಣ್ಣ ವ್ಯಕ್ತಿ ಅಲ್ಲ, ಭಾಳ ಪ್ರಭಾವಿ ನಾಯಕರು. ರಾಧಾಕೃಷ್ಣವರು ಪ್ರಭಾವಿ ನಾಯಕರು. ಅವರು 1000 ಆಣಿ ಬಲ ಅವ್ರ ಹಿಂದಿದೆ. ಇವತ್ತು ಗುರುಮಿಟ್ಕಲ್ ಕ್ಷೇತ್ರದಿಂದ ಪ್ರಮುಖವಾಗಿ ಅಂದರೆ ಇದು ಕಾಂಗ್ರೆಸ್ ಭದ್ರಕೋಟೆ ಕೂಡ ಹೌದು. ಈ ಬಾರಿ ಅವರ ಬಗ್ಗೆ ಯಾವ ರೀತಿ ಒಲವಿದೆ ಈ ಕಡೆ ಅಂತ? ಇಲ್ಲಿ ಈ ಬಾರದಾಗಂತೂ 100ಕ್ಕೆ ಸೂರ್ಯ ಚಂದ್ರ ಹುಟ್ಟುದು ಮುಳುದು 2 ಸತ್ಯವು 100ಕ್ಕೆ 101% ಪ್ರಚಂಡ ಮತದಿಂದ ರಾಧಾಕೃಷ್ಣವ್ರು ವಿನ್ ಆಗ್ತಾರೆ. ಅಭ್ಯರ್ಥಿ ಬಗ್ಗೆ ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ? ರಾಧಾಕೃಷ್ಣವ್ರದ್ದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಇತಿಹಾಸ ಇದೆ. ಯಾರೂ ಬಟ್ಟು ಮಾಡಿ ತೋರಿಸೋದಿಲ್ಲ. ನಾನು ಕರಪ್ಪ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವ. ಅವ್ರದ್ದು ತೆರೆದ ಇತಿಹಾಸ ಇದೆ ಮತ್ತು ಸರಳ ವ್ಯಕ್ತಿತ್ವ. ಸಿನ್ಸಿಯರ್ಲಾಗಿ ಪ್ರಮಾಣಿಕ ಜಾತಿ ಮತ ಬೀಳದೆ ಸಮರ್ಥ ಕುಲ ಬಾಂಧವ್ರು ಸೋದರನ್ನು ತಿಳ್ಕೊಂಡು, ಬ್ರದರನ್ನು ತಿಳ್ಕೊಂಡು, ಅಣ್ತಮ್ಮರನ್ನು ತಿಳ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ರಾಧಾಕೃಷ್ಣವರು ಅವರೇನು ಓಟ್ ಬೇಕಾಗಿಲ್ಲ, ಜನ ಅವ್ರ ಸೇವೆ ಜನಕ್ಕೆ ಬೇಕಾಗಿದೆ. ಅದಕ್ಕೆ ಪ್ರಚಂಡ ಮತದಿಂದ ಹೈಯೆಸ್ಟ್ ಲೀಡ್ನ ರಾಧಾಕೃಷ್ಣ ಗೆದ್ದಿದ್ದಾರೆ. ಅಲ್ಲ, ಕಳೆದ ಬಾರಿ ತಾವು ಇರಲಿಲ್ಲ, ಕಳೆದ ಬಾರಿ ತಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಇರಲಿಲ್ಲ, ಹಾಗಾಗಿ ಸೋಲಾಯಿತು. ಜಾಧವ್ ಜೊತೆನೂ ನೋಡಿದ್ದೀರಿ. ಜಾಧವ್ ಮತ್ತು ಈಗ ರಾಧಾಕೃಷ್ಣ ಅವ್ರನ್ನ ಕಂಪೇರ್ ಮಾಡೋದಾದರೆ ಯಾವ ರೀತಿ? ಜಾಧವ್ ಅಂತೂ ಸುಳ್ಳು ಆಡೋ ವ್ಯಕ್ತಿತ್ವ ಜಗತ್ತಿನಾಗೆ ನೋಡಿಲ್ಲ. ನಾನು ಈಗ 45 ವರ್ಷ ರಾಜಕೀಯದಾಗ ಇದ್ದವ. ನಮ್ಮ ಮನೆಗೆ ಬಂದು ಕೇಸಿ ಉದ್ದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡಿ, ನಾ ಕೋಲಿ ಸಮಾಜ ST ಮಾಡ್ತೀನಿ, BJP ಬಾ ಅಂತ ಸುಳ್ಳು ಹೇಳಿ ನನಗೆ ತಾಯಿ ತಂದೆ ಮಕ್ಕಳು ಮರಿ ಇಲ್ಲ. ನನಗೆ ಸಮಾಜವೇ ಸೋದರು,
ಸಮಾಜವೇ ತಾಯಿ ತಂದೆ, ಸಮಾಜವೇ ಬಂದು ಇದು ಬಿದ್ದು ಹೋಗಂಥ ಶರೀರು, ಮಣ್ಣು ಪಾಲಂಥ ಶರೀರು, ಹೀಗೆ ಸಾಯೋದಕ್ಕಿಂತ ಕೋಲಿ ಸಮಾಜ ಎಷ್ಟಿ ಮಾಡಿ ಸಾಯ್ಬೇಕಂತ ನಾನು ಪ್ರತಿಜ್ಞೆ ತೊಟ್ಟಿದೆ. ಅವನ ಮಾತಿಗೆ ನಂಬಿ ನಾನು ಬಿ ಜೆ ಪಿಗೆ ಹೋದೆ. ಬಿ ಜೆ ಪಿ ಹೋಗಿ ಮೋಸ ಬಂದಿದ್ದಾನೆ. ಅವ್ನು ಸುಳ್ಳು ನಾನು ತಾವು ಗೆದ್ದ ನಂತರ ಒಂದು ದಿವಸನೂ ಕೋಲಿ ಸಮಾಜ ಎಷ್ಟಿ ಮಾಡ್ಬೇಕಂತ ಬಂದಿಲ್ಲ, ಸುಳ್ಳಾಡಮಂತ ಅದು ನೋಡಿ ಕೇಸಿ ನಾ MLCಗೆ ಚೇರ್ಮನಿಗೆ ನಮ್ಮ ಮಿಸ್ಟರ್ ಧರ್ಮಪತ್ನಿ ಫುಡ್ ಕಾರ್ಟ್ಸ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ರಿಸೈನೇಷನ್ ಒಕ್ಕಟಿ ನಾನು ಕಾಂಗ್ರೆಸ್ನ ಜಾಯ್ನ್ ಆಗಿದೆ. ಈ ಬಾರಿ ರಾಧಾಕೃಷ್ಣ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಿ. ಹಾಂ, ರಾಧಾಕೃಷ್ಣ ಪ್ರಚಾರ ಮತ್ತು ಇವತ್ತು ರಾಧಾಕೃಷ್ಣವರು ಆಲ್ರೆಡಿ ಗೆದ್ದಿದ್ದಾರೆ, ಆಲ್ರೆಡಿ ವಿನ್ ಆಗಿದ್ದಾರೆ. ಅದು ಎಷ್ಟು ಅಂತರನಾಗ ಗೆದ್ದಿರ್ತಾರೆ ಅಂತ ಅದು ನಾವು ಲೆಕ್ಕ ಅಲ್ಲ, ಯಾವಾಗಲೂ ನೀವು ಪ್ರತಿಜ್ಞೆ ಪ್ರಮಾಣಗಳನ್ನು ಮಾಡ್ತಕ್ಕಂಥವ್ರು, ಇವ್ರನ್ನ ಗೆಲ್ಸೋದಕ್ಕೆ ಏನು ಪ್ರಣ ತೊಟ್ಟಿದ್ದೀರಿ ಅಂತ. ಇವತ್ತು ರಾಧಾಕೃಷ್ಣವರು ಯಾವ ಪ್ರಕಾರ ನಾನು ಕೋಲಿ ಸಮಾಜದ ಭೀಷ್ಮ, ನಾ ಭೀಷ್ಮ ಪ್ರತಿಜ್ಞೆ ತೊಟ್ಟಿದ್ದೀನಿ. ರಾಧಾಕೃಷ್ಣವ್ರಿಗೆ ನಾ ಗೆಲ್ಸೇ ತೀರ್ತೀನಿ, ಗೆಲ್ಸೇ ತೀರ್ತೀನಿ. ಗೆಲುವಿನ ಬಗ್ಗೆ ಏನು ಹೇಳ್ತೀರಿ? ಹಾಂ, ಗೆಲುವಿನ ಬಗ್ಗೆ ಎಷ್ಟು ಗೆಲುವು ಇವತ್ತು ನಮ್ಮದು ಹಿಂದಕ್ಕೆ ಕೋಲಿ ಸಮಾಜ ಬಿ ಜೆ ಪಿ ಊಟ ಹಾಕಿರು. ಈ ಸಲ ನಮ್ಮ ಸಮಸ್ತ ಕೂಲಿ ಬಂದರು ಒಂದಾಗಿ 60 ಲಕ್ಷ ಕೂಲಿ ಸಮಾಜ ಒಂದು ಸೈಡ್ ಇವತ್ತು ರಾಧಾಕೃಷ್ಣಗೆ ಊಟ. ಅಲ್ಲ, ಈ ಹಿಂದೆ ಸಾಕಷ್ಟು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದವರು ರಾಧಾಕೃಷ್ಣ ಅವರು ತೆರೆ ಮುಂದೆ ಯಾವತ್ತೂ ಬಂದಿಲ್ಲ. ಸಾಕಷ್ಟು ನಾಯಕರುಗಳು ಕೂಡ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಅವ್ರ ಗಡಿಯಲ್ಲೇ ಸಾಕಷ್ಟು ನಾಯಕರು ಬೆಳೆದಿದ್ದಾರೆ. ಈ ಬಾರಿ ಅವರು ನಾಯಕರಾಗ್ಲಿಕ್ಕೆ ಹೊರಟಿದ್ದಾರೆ. ಹೌದು, ಈಗಂತೂ ನಾವೇ ಅವರಿಗೆ ನಾವು ಪಾಪ ನಾಯಕ ಆಗ್ಬೇಕಂದ್ರೆ ಎಂದೂ ಆಶೆ ಮಾಡಿಲ್ಲ. ಅವರು ML ಆಗಬೇಕು, MP ಆಗಬೇಕು, ಮಿನಿಸ್ಟರ್ ಆಗಬೇಕು ಎಂದೂ ಆಶೆ ಮಾಡಿಲ್ಲ. ನಾವೆಲ್ಲ ವರ್ಕರ್ ಸೇರಿ ಅವ್ರು ನಿಂದಿರ್ಸಿದೆವು. ಅವ್ರು ಗೆಲ್ಲುವಲ್ಲ, ಅದು ನಮ್ಮ ಗೆಲ್ಲೋದು. ಅದು ಅವ್ರು ಗೆದ್ದರೆ ಎಲ್ಲ ವರ್ಕರ್ ಗೆದ್ದಂಗೆ. ಆಲ್ರೆಡಿ ಗೆದ್ದಿದ್ದಾರೆ. ಈಗ ಎಷ್ಟು ಓಟ್ನಾಗ ಗೆದ್ದಿದ್ದಾರೆ, ಎಷ್ಟು ಲೀಡ್ನಾಗ ಗೆದ್ದಿದ್ದಾರೆ ನಾವು ಅದು ಲೆಕ್ಕ ಹಾಕ್ತಾ ಇದ್ದೇವೆ. ಒಟ್ಟಾರೆಯಾಗಿ ರಾಧಾಕೃಷ್ಣ ದೊಡ್ಡಮನಿ ಅವರು ಜನರ ಸೇವೆಗಾಗಿ ರಾಜಕೀಯ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಹೆಚ್ಚಿನ ಅಂತರದಿಂದ ಅವರು ಗೆಲುವನ್ನು ಕಂಡೇ ಕಾಣ್ತಾರೆ. ಅವರು ಗೆಲ್ಲಿಸೋದೇ ನಮ್ಮ ಕೆಲಸ ಅಂತಕ್ಕಂಥ ಸಾಕಷ್ಟು ನಾಯಕರುಗಳು ಭೀಷ್ಮ ಪ್ರತಿಜ್ಞೆಯನ್ನು ಕೂಡ ಇಲ್ಲಿ ಬಾಬುರಾವ್ ಚಿಂಚನ್ಸೂರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.